ಮಂಡ್ಯ ಅಶೋಕ್ ನಗರದ ಕಾವೇರಿ ಆಟೋ ನಿಲ್ದಾಣದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣರವರು ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕಿನಂದು ಇರಬಾರದು. ವರ್ಷವೆಲ್ಲ 365 ದಿನಗಳು ನಮಗೆ ಕನ್ನಡ ರಾಜ್ಯೋತ್ಸವ ಇರಬೇಕು. ಕನ್ನಡದ ಮೇಲೆ ನಮಗೆ ಪ್ರೀತಿ, ಅದರ ವಿಶ್ವಾಸ ಇರಬೇಕು. ಕುವೆಂಪುರವರು ಹೇಳಿದ ಹಾಗೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳಿದ ಹಾಗೆ ನಾವು ಇರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣ, ರಾಜ್ಯ ಆಹಾರ ಆಯೋಗದ ಆಯುಕ್ತರು, ಶಿವಪ್ರಕಾಶ್ ಬಾಬು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಗರಸಭೆ ಮಂಡ್ಯ, ಎಂಪಿ ಸ್ವಾಮಿ, ಕರವೇ ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷರು, ಉಮೇಶ್ ಸಾತನೂರು, ವೆಂಕಟೇಶ್ ಸಾತನೂರು, ಲಕ್ಷ, ಕೃಷ್ಣೇಗೌಡ, ಅರ್ಜುನ್, ಚಂದ್ರು, ಉಚ್ಚೇಗೌಡ, ಲೋಕೇಶ್ ಮಂಡ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಸಾಮಾನ್ಯವಾಗಿ ನವೆಂಬರ್ 1ನೇ ತಾರೀಕು ನಮಗೆ ಗಣರಾಜ್ಯೋತ್ಸವದ ಬಂದಂಥ ದಿನದಿಂದ ಈ ಉತ್ಸವವನ್ನು ಆಚರಿಸ್ಕೊಂಡು ಬರ್ತೀವಿ. ಆದರೆ ಈ ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಕನ್ನಡವನ್ನು ಅಥವಾ ಕನ್ನಡದ ಹಬ್ಬವನ್ನು ಆಚರಿಸಬಾರ್ದು. ನಮ್ಮ ಮನಸ್ಸಿನಲ್ಲಿ ನಾವು ಕನ್ನಡಿಗರು ಅನ್ನೋ ಹೆಮ್ಮೆ ವರ್ಷ ಪೂರ್ತಿ ಇರಬೇಕು. ಅದು 365 ದಿನಗಳು ನಾವು ಎಲ್ಲೇ ಇರಲಿ, ಯಾವುದೇ ಜಾಗಕ್ಕೆ ಹೋಗಲಿ, ಅಲ್ಲಿ ಕನ್ನಡದ ಬಗ್ಗೆ ನಮಗೆ ಒಂದು ಪ್ರೀತಿ, ಆದರ ಅದು ಇರಬೇಕಾದದ್ದು ನಮ್ಮಗಳೆಲ್ಲರ ಕರ್ತವ್ಯ. ತಮಗೆ ಗೊತ್ತಿರೋ ಹಾಗೆ ಕುವೆಂಪುರವರು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಹೋಮುಗಿನಾಕರು, ಕನ್ನಡತನ ಒಂದಿದ್ದರೆ ನೀ ಕಲ್ಪತರು ಅಂತ. ಅಂದರೆ ನಾವು ಆ ಕನ್ನಡದ ಬಗ್ಗೆ ಆ ಪ್ರೀತಿ ಎಷ್ಟಿರಬೇಕು ಅನ್ನೋದನ್ನು ಅವರು ಕುವೆಂಪುರವರು ಆ ಹೊತ್ತಿನ ದಿನಗಳಿಂದ ಹೇಳಿರುವಂಥದ್ದು ನಮಗೆಲ್ಲ ಜೀವಂತವಾಗಿ ಈಗಲೂ ಹಸಿರಾಗಿದೆ. ಪ್ರತಿಯೊಬ್ಬರಿಗೂ ಕನ್ನಡಾಭಿಮಾನ, ಕನ್ನಡದ ನಮ್ಮ ನೆಲ, ನಮ್ಮ ಜಲ ಮತ್ತು ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕಾದದ್ದು ನಮಗೆಲ್ರಿಗೂ ನಮ್ಮ ಪ್ರೀತಿ ಅನ್ನೋದು ಕನ್ನಡದ ಮೇಲಿರುವಂಥದ್ದನ್ನು ತೋರಿಸುತ್ತೆ. ತಮಗೆ ಯಾವುದಾದ್ರೂ ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ ಅಂತ ಅಂದಾಗ ನಾವ್ಯಾರು ನಮ್ಮ ತಾಯಿ, ನಮ್ಮ ತಂದೆಯನ್ನು ನಾವು ಎಷ್ಟು ಪ್ರೀತಿಸ್ತೀವಿ, ನಮ್ಮ ಅಣ್ಣ ತಮ್ಮಂದಿರನ್ನ ಎಷ್ಟು ಪ್ರೀತಿಸ್ತೀವಿ, ನಾವು ನಮ್ಮ ಮಕ್ಕಳನ್ನ ಅಥವಾ ನಾವು ಬಂಧು ಬಳಗ ಅಂತ ಅಂದವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಅದರ ಅಷ್ಟು ಪ್ರೀತಿ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ನಾಡಿನ ಬಗ್ಗೆ ಇರಬೇಕಾದದ್ದು ನಮ್ಮಗಳೆಲ್ಲರ ಕರ್ತವ್ಯ. ಹಾಗಾಗಿ ನಿಮಗೆಲ್ಲ ಈ ಕನ್ನಡ ರಾಜ್ಯೋತ್ಸವಕ್ಕೆ ನನ್ನನ್ನು ಕರೆದು ಅತಿಥಿಯಾಗಿ ಮಾಡಿ ಈ 4 ಮಾತುಗಳನ್ನು ಆಡೋದಕ್ಕೆ ಮತ್ತು ಧ್ವಜಾರೋಹಣವನ್ನು ಒಂದು ಆರಿಸಲು ಒಂದು ಅನುಮತಿಯನ್ನು ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸುಂದರ ಭಾನುವಾರದ ಈ ಒಂದು ಬೆಳಗಿನ ಒಂದು ಕಾರ್ಯಕ್ರಮನ ನಮ್ಮ ನೆಚ್ಚಿನ ನಾಯಕರು, ಆಹಾರ ಸರಬರಾಜು ಮತ್ತು ರಾಜ್ಯ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಕೃಷ್ಣನವರು ಅವರಿವತ್ತು ಬಂದು ನಮ್ಮ ವಾರ್ಡಿನ ಸರ್ಕಲ್ ಕಾವೇರಿ ನರ್ಸಿಂಗ್ ಹೋಮ್ ಅಂತಲೇ ಇದಕ್ಕೆ ಸರ್ಕಲ್ಗೆ ಇದು ಮಾಡಿದ್ದಾರೆ. ಕಾಲದಿಂದನೂ ಚಿಕ್ಕ ಹುಡುಗರಿಂದನೂ ಇಲ್ಲಿ ಆಟೋ ಸ್ಟ್ಯಾಂಡ್ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಧ್ವಜಾರೋಹಣ ಮಾಡಿದಂಥ ಕೃಷ್ಣನವರೇ ಮತ್ತು ಇಲ್ಲಿ ನಮ್ಮ ಅಣ್ಣನಾದ ಪ್ರಕಾಶಣ್ಣನವರೇ, ವೆಂಕಟೇಶಣ್ಣನವರೇ, ಮತ್ತು ಇಲ್ಲೆಲ್ಲ ರಕ್ಷಾ ಅವರೇ ಮತ್ತು ಎಲ್ಲ ಸ್ನೇಹಿತರೆ ಮತ್ತು ಅಜೀಜ್ ಅವರೇ, ಈ ಒಂದು ಬೆಳಗಿನ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ಇದು ಡಾಕ್ಟರ್ ಕೃಷ್ಣ ಅವರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ನಮಗೆ ಆಟೋ ಸ್ಟ್ಯಾಂಡ್ ಚಾಲಕರಿಗೆ, ಮಾಲೀಕರಿಗೆ ಏನು ಅನುಕೂಲ ಆಗಬೇಕು, ಏನೇನು ಆಗಬೇಕು ಅಂತ ಅವರು ಎಲ್ಲ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ನೀವು ಒಗ್ಗೂಡಿಕೊಂಡು ಎಲ್ಲ ಏನು ಸಂಘ ಸಂಸ್ಥೆ ನಿಮ್ಮ ಸರ್ಕಲ್ಗಳಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅದನ್ನು ನೀವು ಏನು ಕೇಳಿದ್ದೀರಾ ಡಾಕ್ಟರ್ ಕೃಷ್ಣನವರು ಆಯಿತು ಅಂತೆಲ್ಲ ಒಪ್ಕೊಂಡಿದ್ದಾರೆ. ನೀವು ಎಲ್ಲ ಇದಕ್ಕೂ ಈ ಥರ ಮಾತಾಡಿದ್ದಾರೆ. ಡಾಕ್ಟರ್ ಕೃಷ್ಣನವರು ಹೇಳಿದ್ದಾರೆ ಸಂಪೂರ್ಣವಾಗಿ ಅವರು ನರ್ಸಿಂಗ್ ಹೋಮ್ ಇದಾಗ್ಬೋದು, ಒಗ್ಗಟ್ಟಾದ್ರೆ ಮಾತ್ರ, ಒಗ್ಗಟ್ಟಾಗಿದ್ರೆ ಮಾತ್ರ. ಬಾಬು ಕರ್ಕೊಳ್ಳಿ ಎಲ್ಲ ಅಸೋಸಿಯೇಷನ್ ಮೆಂಬರ್ಸ್. ಈಗ ಅಶೋಕ್ ಬಂದಿದ್ರು ಮೊನ್ನೆ ಹೋದ್ವಾರ, ಅದೇನೋ ಹಾಕ್ಬೇಕು ಅಂತ ಎಲ್ಲ, ಅದು ಯಾವುದು ಅಲ್ಲಿ ಅಂಡರ್ಫೀಟ್ ರೋಡ್ ಅವ್ರು ಬಂದಿದ್ರು. ಅವ್ರಿಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಸಣ್ಣ ಪುಟ್ಟ ಸಹಾಯ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವೆಲ್ಲಾದರೂ ಈಗ ಬಾಬುಗೆ
ಅವನು ಈ ಏರಿಯಾ ಮಾತ್ರ ಕೌನ್ಸಿಲರ್ ಅಲ್ಲ, ಇಡೀ ಮಂಡ್ಯದಲ್ಲಿ ಹೆಚ್ಚಿನ ಪರಿಚಿತ ಇದ್ದದ್ರಲ್ಲಿ ಸಾಮಾಜಿಕವಾಗಿ ಒಂದು ಸಂಘಟನೆ ಮಾಡಿಕೊಂಡು ಅವನ ಜೀವನನ ಬೇರೆ, ಅವನಿಗೆ ಹೆಂಡತಿ ಮಕ್ಕಳ ಬಗ್ಗೆ ಏನು ಪ್ರೀತಿ ಇಲ್ಲ. ಈ ಸಾಮಾಜಿಕ ಕಾರ್ಯ ಅಂತಂದ್ರೆ ಯಾರ ಕರೀಲಿ, ಯಾರ ಬಡವರಾಗಲಿ ಎಲ್ರಿಗೂ ಸಹಾಯ ಮಾಡ್ಕೊಂಡು ನಿಂತಿದ್ದಾನೆ. ಈಗ ಅವನು ಉಪಯೋಗಿಸ್ಕೊಂಡು ನೀವೆಲ್ಲರೂ ಇದನ್ನ ಒಂದು ಕಾರ್ಯಕ್ರಮ ಮಾಡಿದ್ರೆ ಇದು ಒಂದು ನಮ್ಮ ಜಿಲ್ಲೆ ಮಾದರಿ ಆಗುತ್ತೆ, ಬಹುಶಃ ಎಲ್ಲ ಕಡೆ ಆಗುತ್ತೆ. ಡಾಕ್ಟರ್ ಕೃಷ್ಣನವರು ನಮಗೆ ಸಂಪೂರ್ಣವಾಗಿ ಸಲಹೆ ಮತ್ತು ಸಹಕಾರ ಮತ್ತು ಅವರು ಯಾವುದೇ ರೀತಿ ಇರ್ಬೋದು. ಇವರು ನಾನು ನೋಡ್ದಂಗೆ ಇವತ್ತು ಯಾರೇ ಒಂದು ನಮಗೆ ಕಷ್ಟ ಅಂತ ಇರ್ಬೋದು. ಈಗ ನಾನೇ ಕೂಡ ನರ್ಸಿಂಗ್ ಹೋಮಲ್ಲಿ ಸುಮಾರು ಸತಿ ಅವ್ರ ಹತ್ರ ಅಮೌಂಟ್ ಜಾಸ್ತಿ ಆಗಿತ್ತು, ಆಪ್ರೇಷನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದು ಕಮ್ಮಿ ಮಾಡಿದ್ದಾರೆ. ನಾನು ಒಂದು 30,000 ಇದ್ದರೆ ಒಂದು 20,000 ರೂಪಾಯಿ ಇಸ್ಕೊಂಡಿದ್ದಾರೆ. ಆ ಥರ ಒಂದು ಅದಂತೆಲ್ಲ ನನ್ನ ಅಂತಲ್ಲ, ನಾನು ಸುಮಾರು ಸ್ನೇಹಿತರಿರ್ಬೋದು, ಆಮೇಲೆ ಯಾರೋ ನಾನು ಫೋನ್ ಮಾಡಿ ಅಣ್ಣ ಇವರು ಸ್ವಲ್ಪ ಇದು ಮಾಡಿದರೆ ಎಲ್ಲ ಫ್ರೀ ಸರ್ವಿಸ್ ಎಲ್ಲ ಕೊಡ್ತಾಯಿದ್ರು, ಡಾಕ್ಟರ್ ಕೊಟ್ಟಿದ್ದಾರೆ, ಮುಂದೆ ಈಗಲೂ ಕೊಡ್ತಾ ಇದ್ದಾರೆ. ಒಳ್ಳೆ ಪೊಸಿಷನ್ ಸಿಕ್ಕಿದೆ, MLA ಆಗಬೇಕು ಅಂತ ಏನಿಲ್ಲ ಕೆಲಸ ಮಾಡೋದಕ್ಕೆ. ಇಡೀ ರಾಜ್ಯಕ್ಕೆ ಇವರು ಆಹಾರ ಮತ್ತು ಸರಬರಾಜು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ಈಗ ಅವರು ಏನು ಹೇಳಿದ್ದಾರೆ ಸಂಘಟನೆ, ಆ ಥರ ನೀವೆಲ್ಲ ರೀತಿಯಲ್ಲೂ ಮಾಡ್ಬಿಟ್ಟು. ಬೆಳಗ್ಗೆ ನಾನು ಕರ್ನಾಟಕ ಸರ್ಕಲ್ ಹೋಗಿದ್ದೆ, ಅಲ್ಲಿ ನಮ್ಮ SP ಸಾಹೇಬರು ಬಂದಿದ್ದರು, ನಾನು ಕೂಡ ಅಲ್ಲಿಗೆ ಗೆಸ್ಟ್ ಆಗಿದ್ದೆ. ಅವರು ಒಂದು ಹೇಳ್ತಾ ಇದ್ರು, ಅವರು ಯಾರು SP ಸಾಹೇಬರು ಹೇಳ್ತಾ ಇದ್ರು, ನಿಮ್ಮ ಆಟೋ ಚಾಲಕರು ಯಾವ ಥರ ಇದೆ ಏನು ಈ ಥರದ್ದೆಲ್ಲ ಅವರು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ನಿಮ್ಮ ಸಂಘಟನೆ, ನೀವು ಡಾಕ್ಟರ್ ಕೃಷ್ಣ ಹೇಳ್ದಂಗೆ ಎಲ್ಲ ಎಂಟೈರ್ ಡಿಸ್ಟಿಕ್ ಇರ್ಬೋದು, ಮೊದಲು ನಮ್ಮ ಕ್ಷೇತ್ರ ತಗೊಳ್ಳಿ ಮಂಡ್ಯ, ಅವರು ಎಲ್ಲ ಚಾಲಕರು ನೀವು ಸೇರಿಸಿ ಒಂದಿನ ನೀವು ಏನೇನು ಎಲ್ಲಿ ಹೇಳಿದ್ರು ಅವರೇ ಹೇಳಿದ್ದಾರೆ, ಸಂಪೂರ್ಣ ಜವಾಬ್ದಾರಿ ಅವ್ರದೇ, ನಿಮ್ದು 10 ಪೈಸೆನೂ ಇಲ್ಲ. ನಿಮ್ದು ಊಟ ತಿಂಡಿಯಿಂದ ಹಿಡಿದು ಬೆಳಗ್ಗೆ ಆಯ್ತಲ್ವಾ, ನಿಮ್ಗೆಲ್ಲ ಜನ ಸೇರಿಸಿ ಎಲ್ಲ ಒಗ್ಗೂಟಿ ಮಾಡಿಸಿ ಅವರು ಕೂಡ ನಿಮ್ಗೆಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ, ಸಹಕಾರ ಕೊಡ್ತೀವಿ. ಮತ್ತೆ ಒಂದು ಐಡೆಂಟಿಫಿಕೇಶನ್ ಇದು ಅಂತಲೂ ಹೇಳಿದ್ದಾರೆ, ID ಕಾರ್ಡ್ ಕೊಡ್ತೀವಿ. ಅದು ನಾನು ಯಾರೋ ಬಂದ್ಬಿಟ್ರೆ ನಾನು ಆಟೋ ಚಾಲಕ ಮಿಸ್ ಆಗೋದು ಬೇಡ, ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ನಾವು ಆಟೋ ಚಾಲಕರು ಏನಿದ್ದೀವಿ, ಓನರ್ ಇದ್ದೀವಿ ಅಷ್ಟೇ, ಡ್ರೈವರು ಮತ್ತೆ ಇವರು ಇರ್ತಾರೆ. ಅಂಥವ್ರಿಗೆ ಏನು ಡಾಕ್ಟರ್ ಕೃಷ್ಣ ಹೇಳಿದ್ರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ, ಸಹಕಾರನೂ ಮಾಡ್ತಾರೆ. ಅವ್ರ ತನು ಮನೋಧನ ಎಲ್ಲನೂ ಅರ್ಪಿಸ್ಕೊಂಡು ಬರ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಕೂಡ ಅದೇ ರೀತಿ ಅವ್ರನ್ನ ಸಹಕರಿಸಿ ಮಾತಾಡಿಸಿ. ಈಗಲೇ ನನ್ನ ಮಾತಾಡಿಸಿದ್ದಕ್ಕೆ ನನ್ನ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ಜೈ ಕರ್ನಾಟಕ ಮಾತು. ಜೈ ಕನ್ನಡ ರಾಜ್ಯೋತ್ಸವಕ್ಕೆ ಜೈ ಭುವನೇಶ್ವರಿಗೆ, ಜೈ ಭುವನೇಶ್ವರಿಗೆ, ಜೈ ಕರ್ನಾಟಕ ಮಾತೆಗೆ, ಜೈ ಭುವನೇಶ್ವರಿಗೆ, ಡಾಕ್ಟರ್ ಕೃಷ್ಣನವರಿಗೆ, ಬಾಬಣ್ಣನವರಿಗೆ, ಪ್ರಕಾಶ್ ಅಣ್ಣನವರಿಗೆ, ಡಾಕ್ಟರ್ ಕೃಷ್ಣನವರಿಗೆ, ಮುಂದಿನ MLA ಆಗುವಂತಹ ಕೃಷ್ಣನವರಿಗೆ ದಯವಿಟ್ಟು ಒಂದು ನಿಮಿಷ ಇದೇ